ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ಬಹುದಿನಗಳ ನಂತರ ನಮ್ಮ ಈ ಸಂಚಿಕೆಯನ್ನು ಅಂದರೆ 26ನೇ ಸಾಲಿನ ಮೊದಲು ಸಂಚಿಕೆಯಾಗಿ ಬಹಳ ವಿಳಂಬವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ವಾಹಿನಿ ಮುಖಾಂತರ ನೀಡ್ತಾ ಇದ್ದೀವಿ. ವಿಳಂಬವಾದದ್ದಕ್ಕೆ ಕ್ಷಮೆಯಿರಲಿ. ಇವತ್ತು ನಮ್ಮ ಮುಂದಿರತಕ್ಕಂಥ ವಿಷಯ ಅಂತಂದರೆ ತಮಗೆಲ್ಲ ಗೊತ್ತಿದೆ, ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಹೋರಾಟವನ್ನು ಮಾಡಿದಂಥ ಮಹಿಳೆ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಇವರ ನಂತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬಂದಿರೋದು. ಪ್ರಥಮ ಹೋರಾಟಗಾರ್ತಿ 1824 ನವಂಬರ್ದಲ್ಲಿ ಥ್ಯಾಕ್ರೆ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿಯನ್ನು ಹತ್ಯೆ ಮಾಡುವುದರ ಮೂಲಕ ಇವರು ವಿಜಯವನ್ನು ಸಾಧಿಸಿದರು. ಆ ನಂತರ ಡಿಸೆಂಬರ್ನಲ್ಲಿ ಆದಂಥ ಯುದ್ಧದಲ್ಲಿ ಇವರು ಸೋಲನ್ನುಂಡು ಇವರು ಮತ್ತು ಇವರ ಅನ್ಯಾಯಿಗಳೆಲ್ಲ ಸೆರೆಮನೆ ವಾಸ ಅನುಭವಿಸ್ಬೇಕಾಗ್ತದೆ. ಆವಾಗ ಸೆರೆಮನೆ ನಿಮಿತ್ತ ಇವರನ್ನು ಬೈಲಹೊಂಗಲದ ಒಂದು ಅವರದೇ ಆದಂಥ ಒಂದು ಇದರಲ್ಲಿ ಇವ್ರನ್ನ ಇಟ್ಟಿದ್ದರು. ಅಂದರೆ ಕೊನೆಯ ಇವರ ಏನು ಕೊನೆಯ ಈ ಗಳಿಗೆ ಏನಿತ್ತಲ್ಲ ಅದನ್ನು ಬೈಲಹೊಂಗಲದಲ್ಲಿ ಇವರು ಕಳೆದದ್ದು. ಇವರ ಲಿಂಗೈಕ್ಯರಾಗಿದ್ದು ಸಹಿತ ಬೈಲಹೊಂಗಲ ನಗರದಲ್ಲಿ. ಇದೆಲ್ಲ ತಮಗೆ ಗೊತ್ತಿದೆ. ಬೈಲಹೊಂಗಲ ನಗರದಲ್ಲಿ ಇವತ್ತಿಗೆ ಐತಿಹಾಸಿಕವಾದದ್ದು ಏನಾದರೂ ಐತಿ ಅಂತಂದರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಸಮಾಧಿ ಅಂಥೇಳಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೋದು. ಆ ಒಂದು ಸಮಾಧಿಗೆ ಸರ್ಕಾರದ ವತಿಯಿಂದ ಇದುವರೆಗೆ ಅಭಿವೃದ್ಧಿ ಕೆಲಸಗಳು ಅತ್ಯಂತ ಕುಂಠಿತವಾಗಿ ಸಾಗ್ತಾ ಇದ್ವು. ಅದೇನೇನೋ ಆಗಿ ಕೊನೆಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿತ್ತೂರು ಚೆನ್ನಮ್ಮನ ನವೀಕೃತ ಸಮಾಧಿ ಉದ್ಘಾಟನೆಯನ್ನು ಮೊನ್ನೆ ಸೋಮವಾರ ದಿನ ನಡೆದು ಹೋಯಿತು. ಸೋಮವಾರ ದಿನ ಅಂದರೆ ಮಾನ್ಯ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಗುಂಡೂರಾವ್ ಅವರು ಬಂದು ಉದ್ಘಾಟನೆ ಮಾಡಿದರು. ಆದರೆ ಈ ಉದ್ಘಾಟನೆಗೆ ಯಾವುದೇ ಥರದ ಇನ್ವಿಟೇಷನ್ ಆಗಲಿ, ಆಹ್ವಾನ ಆಗಲಿ, ಕಾರ್ಡ್ ಆಗಲಿ ಅಥವಾ ಉದ್ಘಾಟನೆ ವೇದಿಕೆಗಳಾಗಲಿ ಯಾವುವೂ ಇರಲಿಲ್ಲ. ಆಮೇಲೆ ಇಲ್ಲಿ ನಾಗರಿಕರಿಗೆ ಅಥವಾ ಕನ್ನಡ ಪರ ಸಂಘಟನೆಗಳಿಗೆ ಅಥವಾ ಇಲ್ಲಿ ಎಲ್ಲ ಕೆಲಸಕ್ಕೂ ಸಹಿತ ಬರ್ತಕ್ಕಂಥ ಮಠಾಧೀಶರಿಗೆ ಮತ್ತು ಇತರೆ ಹೋರಾಟಗಾರರಿಗೆ, ಅಧಿಕಾರಿಗಳಿಗೆ ಯಾರಿಗೂ ಇದರ ಬಗ್ಗೆ ಉದ್ಘಾಟನೆಯ ಸುಳುವನ್ನು ನೀಡದೆ ಕಳ್ಳತನದಿಂದ ಉದ್ಘಾಟನೆ ಮಾಡಿದ ಹಾಗೆ ಇದು ಕ್ರಮ ನಡೆದು ಹೋಗಿದೆ. ಇದರ ಜವಾಬ್ದಾರಿಯನ್ನು ಮಾನ್ಯ ಶಾಸಕರು ಹೊತ್ತುಕೋಬೇಕಾಗತ್ತೆ. ಇವರು 5 ಕೋಟಿ ರೂಪಾಯಿಯನ್ನು ಈ ಒಂದು ಸಮಾಧಿಯ ನವೀಕೃತ ಕಾರ್ಯಗಳಿಗೆ ವಿನಿಯೋಗ ಮಾಡಿದ ಮೇಲೆ ಅದರ ಉದ್ಘಾಟನೆಗೆ ಕಿತ್ತೂರು ಚೆನ್ನಮ್ಮಾಜಿಯ ಅಭಿಮಾನಿಗಳನ್ನು, ಸಮಾಜ ಬಾಂಧವರನ್ನು, ಇಲ್ಲಿಯ ನಾಗರಿಕರನ್ನು, ಆ ಸಮಾಧಿ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರನ್ನ ಎಲ್ಲರನ್ನೂ ಸಹಿತ ಉಳಿದ ವಿಷಯಗಳಲ್ಲಿ ಎಲ್ಲದಕ್ಕೂ ಕರಿತೀರಲ್ಲ, ಉದ್ಘಾಟನೆಗೆ ಯಾಕೆ ಇಷ್ಟು ಅವಸರ ಮಾಡಿದಿರಿ? ಅದಕ್ಕೆ ಸಂಬಂಧಪಟ್ಟಂಥ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನು ನಾವು ದೂರವಾಣಿ ಮುಖಾಂತರ ಕೇಳಿದಾಗ ಯಾಕೆ ಆಹ್ವಾನ ಕೊಡಬೇಕು ಅಂತಕ್ಕಂಥ ಮಾತು ಅವರಿಂದ ಬಂತು. ನಾನು ಆಯುಕ್ತರಿಗೆ ಹೇಳೋದಕ್ಕೆ ಬಯಸ್ತೇನೆ, ನೀವು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮದೇ ಆದದ್ದೊಂದು ನಿಯತ್ತಿನಲ್ಲಿ ಮಾಡ್ತೀರಿ. ಇದು ಕಿತ್ತೂರು ಚೆನ್ನಮ್ಮಾಜಿಯ
ಲಿಂಗೈಕ್ಯ ಸಮಾಧಿಯ ವಿಷಯ ಇದು ರಾಷ್ಟ್ರೀಯ ಒಂದು ಸ್ಮಾರಕ. ಇದು ನೀವೇ ಕೇಳ್ತಿರಲ್ಲ, ರಾಷ್ಟ್ರೀಯ ಸ್ಮಾರಕ ಆಗೋದಕ್ಕೆ ಸ್ವಲ್ಪ ನಾವು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತೆ. ಸಾರ್ವಜನಿಕದ್ದು ಇದು, ಒಂದು ಸಮಾಜದ ಹಿಂದಿದೆ ಇದಕ್ಕೆ. ನೀವು ಯಾಕೆ ಆಹ್ವಾನ ಮಾಡಬೇಕು ಅಂತಂದರೆ, ನೀವು 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಸಾರ್ವಜನಿಕರ ದುಡ್ಡು ಅಥವಾ ನಿಮ್ಮ ಕಿಶೆದಾಗಿನ ದುಡ್ಡು ಅದು ಯಾಕೆ ಕರಿಬೇಕು ಅಂತೇಳಿ ನನ್ನನ್ನು ಪ್ರಶ್ನೆ ಮಾಡ್ತಿದ್ರಿ ನೀವು. ಇದೇ ರೀತಿ ಇದಕ್ಕೊಂದು ಕಿತ್ತೂರು ಚೆನ್ನಮ್ಮಾಜಿಯ ಹಿಂದೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವಳ ಮಗನಿಗಿಂತಲೂ ಹೆಚ್ಚಾಗಿರ್ತಕ್ಕಂಥ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ, ಅವರಿಗೂ ಸಹಿತ ಈ ವಿಷಯ ಬಹಳ ಖೇದವಾದಂಥ ವಿಷಯ ಆಗಿದೆ. ಅದೇ ನೀವು ಸಂಗೊಳ್ಳಿ ರಾಯಣ್ಣನವರ ಪ್ರಾಧಿಕಾರದ ವತಿಯಿಂದ ಎಷ್ಟು ಕೆಲಸಗಳನ್ನು ಉದ್ಘಾಟನೆ ಮಾಡಿದಿರಿ? ಅದಕ್ಕೆ ಯಾಕೆ ಆಹ್ವಾನ ಕೊಟ್ಟು ಜನರನ್ನು ಕರೆಸಿದ್ರಿ? ಅದಕ್ಕೆ ಯಾಕೆ ದೊಡ್ಡ ಪ್ರಮಾಣದಾಗ ಅಡ್ವರ್ಟೈಸ್ ಮಾಡಿದ್ರಿ? ಇದನ್ನು ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ? ನಿಮ್ಮ ಸ್ವಂತ ಆಸ್ತಿನಾ ಇದು? ಸಾರ್ವಜನಿಕ ಸಮಾಧಿ ಇದು. ಕಿತ್ತೂರು ಚೆನ್ನಮ್ಮನ ಐಕ್ಯದ ಸ್ಥಳ ಅದು, ಒಂದು ಪುಣ್ಯಕ್ಷೇತ್ರ ಅದು. ಅದರ ಹಿಂದೆ ಒಂದು ದೊಡ್ಡ ಸಮಾಜ ಇದೆ. ಆ ಸಮಾಜದವರು ಸಹಿತ ಹೋರಾಟ ಮಾಡ್ತಾರೆ. ಈಗೂ ಏನಾಗಿಲ್ಲ. ನೀವು 5 ಕೋಟಿ ರೂಪಾಯಿ ಈ ಅವಸರದಿಂದ ಇದನ್ನು ಯಾಕೆ ಮಾಡಿದಿರಿ ಅಂತಂದರೆ, ಅಲ್ಲಿ ಅವ್ಯವಹಾರ ಆಗಿದ್ದನ್ನು ಮುಚ್ಚಿ ಹಾಕೋದಕ್ಕೆ ಈ ನಾಟಕವನ್ನು ಮಾಡಿದಿರಿ ನೀವು. ಇದರ ತನಿಖೆ ಆಗಬೇಕು. 5 ಕೋಟಿ ರೂಪಾಯಿದ ಕೆಲಸ ಇಲ್ಲಿ ಆಗಿದೆ ಅಂತಕ್ಕಂಥ ತನಿಖೆ ಆಗಬೇಕು. ಸಾರ್ವಜನಿಕರು ನೋಡ್ಬೇಕು ಅದನ್ನು. ಸಾರ್ವಜನಿಕರಿಗೆ ಯಾಕ್ರಿ ಆಹ್ವಾನ ಕೊಡಬೇಕು ಅಂತೇಳಿ ಮಾತಾಡ್ತೀರಲ್ಲ ನೀವು. ನನಗೆ ದೂರವಾಣಿ ಮೂಲಕ ಮಾತಾಡಿದಿರಿ. ಮತ್ತೆ ನೀವು ನೋಡಿದರೆ ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ನೀವು. ಒಬ್ಬ ಹೆಣ್ಮಗಳಾಗಿ ಒಂದು ಚೆನ್ನಮ್ಮನ ಒಂದು ವಿಷಯದಲ್ಲಿ ನಿಮಗೇನು ಗೌರವ ಇಲ್ವಾ? ನೀವು ಚೆನ್ನಮ್ಮಾಜಿಗೆ ಅಪಮಾನ ಮಾಡಿದಿರಿ ನೀವು. ಅವ್ರಿಗೇನು ಇದೇ ಇಲ್ಲ. ನೀವೇ 4 ಮಂದಿ ಅಧಿಕಾರಿಗಳು ಬಂದು ಕೂತ್ಕೊಂಡು ರಿಬ್ಬನ್ ಕಟ್ ಮಾಡ್ಕೊಂಡು ಹೋದ್ರೆ ಆಯ್ತಾ? ಮಾಡಿರೋದು ಸಾರ್ವಜನಿಕ ದುಡ್ಡಿನಿಂದ 5 ಕೋಟಿ ರೂಪಾಯಿದ ಕೆಲಸ ಮಾಡಿದಿರಿ. ಒಂದು ಆಹ್ವಾನ ಪತ್ರಿಕೆಯನ್ನು ಮಾಡೋಕ್ಕಾಗಲಿಲ್ಲ. ಒಂದು ಪೂರ್ವಭಾವಿ ಮೀಟಿಂಗ್ ಕರೆದು ಉದ್ಘಾಟನೆ ಮಾಡುವಂಥ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಆಗಲಿಲ್ಲ. ಶಾಸಕರೇನು ಮಣ್ಣು ತಿಂತಿದ್ರಾ? ಶಾಸಕರಿಗೆ ಏನಾಗಿತ್ತು? ಸಾರ್ವಜನಿಕರನ್ನು ಕರ್ಕೊಂಡು ಈ ಅಭಿವೃದ್ಧಿ ಕೆಲಸದ ಒಂದು ಇದು ಪ್ರಚಾರವನ್ನು ಮಾಡಿ ಕೆಲಸ ಮಾಡಿದರೆ ಸರ್ಕಾರಕ್ಕೂ ಶ್ರೇಯಸ್ಸು ಬರ್ತಿರ್ಲಿಲ್ವಾ? ನೀವು ಕಿತ್ತೂರು ಚೆನ್ನಮ್ಮನ ಸಮಾಧಿಗೆ ಮಾಡಿದಂಥ ಅಪಮಾನ ಏನಿದೆ, ಇದು ಈ ನಾಡಿನ ಸಮಸ್ತ ಜನರಿಗೆ ಮಾಡಿರ್ತಕ್ಕಂಥ ಅಪಮಾನ. ಇದು ಮೊದಲೇ ಈ ಸಮಾಧಿ ಇರೋದೇ ಒಂದಿದು ಇಲ್ಲಿ. ಅದನ್ನ ಸಹಿತ ಪೂಜ್ಯವಾಗಿ ನಾವು ನೋಡ್ಕೋಬೇಕಾಗೈತೆ. ಪುಣ್ಯಕ್ಷೇತ್ರ ಅದು. ಈಗ ನೋಡಿದರೆ ಅದನ್ನ ಕೀಲೆ ಹಾಕೊಂಡು ಹೋಗಿದ್ರಿ ಅಲ್ಲಿ. ಹಂಗಾರೆ ಏನು ಕೆಲಸ ಮಾಡಿದ್ದಾರೆ ನೋಡಕ್ಕಂತೇಳಿ 2 ಸಲ ಹೋಗಿ ಬಂದರೂ ಸಹಿತ ಲಾಕ ಇದೆ. ಯಾರು ಅದಕ್ಕೆ ಗತಿ ಇಲ್ವಾ? ಕಿತ್ತೂರು ಚೆನ್ನಮ್ಮನ ಸಮಾಧಿಗೆನೇ ಗತಿ ಇಲ್ವಾ? ಏನಿದು ನಿಮ್ಮದು ವಿಚಾರ? ನೀವು ಮಾಡಿದ ಕೆಲಸ ನೀವು ಮಾಡಿದಿರಿ ಇಲ್ಲ ಅನ್ನೋದನ್ನಾರು ನೋಡ್ಬೇಕಲ್ಲ. ಸಾರ್ವಜನಿಕ ಕೆಲಸ ಅದ. ನಿಮ್ಮ ಕಿಸೆದಲ್ಲಿ ರೊಕ್ಕ ಕೊಟ್ಟು ಮಾಡಿದಿರಿ, ಯಾಕೆ ಆಹ್ವಾನ ಕೊಡಬೇಕು ಅಂತೀರಿ? ಯಾಕೆ ತಿಳಿಸ್ತಾ ಇಲ್ಲ? ಮಾನ್ಯ ಶಾಸಕರೇ ಇದಕ್ಕೆಲ್ಲ ಹೊಣೆ ಆಗ್ತಾರೆ. ಶಾಸಕರಾದಂಥವರು ಒಂದು ಲಿಂಗಾಯತ ಪಂಚಮಸಾಲಿ ಸಮಾಜದ ಎಲ್ಲ ಕೆಲಸಗಳನ್ನು ನೀವು ವಿರೋಧ ಮಾಡ್ತಾ ಇದ್ರಿ. ಅದಕ್ಕೆ ಅಪಮಾನ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಮಾಡ್ತೀರಿ ಬಸವೇಶ್ವರ ಉದ್ಯಾನವನದೊಳಗೆ ಸ್ವಿಮ್ಮಿಂಗ್ ಪೌಂಡವನ್ನು ಹಾಕಿದ್ರಿ. ಅಲ್ಲಿಯೂ ಸಹಿತ ಲಿಂಗಾಯತ ಸಮಾಜಕ್ಕೆ ಅಪಮಾನ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ. ಬಸವಣ್ಣಗೆ ಅಪಮಾನ ಆಗುವಂಥ ಕೆಲಸ ಮಾಡಿದ್ರಿ. ನಿಮ್ಮ ಸರ್ಕಾರ ಹೇಳ್ತೈತಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತೈತ್ರಿ. ಮತ್ತೊಂದು ಸಲ ಪ್ರತಿ ಕಾರ್ಯಾಲಯದಲ್ಲೂ ಸಹಿತ ಬಸವಣ್ಣವ್ರ ಫೋಟೋ ಹಾಕಬೇಕು ಅಂತ ಹೇಳ್ತೈತ್ರಿ. 25 ವರ್ಷದಿಂದ ಇರ್ತಕ್ಕಂಥ ಉದ್ಯಾನವನದಲ್ಲಿ ನೀವು ಸ್ವಿಮ್ಮಿಂಗ್ ಪೌಂಡ್ ಹಾಕ್ತೀರಿ. ನಾಚಿಕೆ ಬರೋದಿಲ್ಲ ನಿಮಗೆ? ಆಮೇಲೆ ಇಲ್ಲಿ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ನವೀಕರಣ ಮಾಡಿದ್ರಿ ಸಮಾಧಿಯನ್ನ. ಅದ್ರ ಉದ್ಘಾಟನೆಗಾದರೂ ಸಹಿತ ಇಲ್ಲಿ ಒಂದು ಸಾರ್ವಜನಿಕರಿಗೆ ತಿಳಿಸುವಂಥ ವೈಜ್ಞಾನ್ಯತೆ ಇಲ್ಲ ನಿಮಗೆ. ಒಂದು ಕಾರ್ಡನ್ನಾದ್ರೂ ಪ್ರಿಂಟ್ ಮಾಡಿದ್ದೀರ ನೀವು?
ಇಲ್ಲಿ ಪತ್ರಕರ್ತರನ್ನಾಗ ನೀವು ಆಹ್ವಾನ ಮಾಡಿದಿರಿ, ಇದಕ್ಕೆ ಕನ್ನಡ ಪರ ಸಂಘಟನೆಗಳನ್ನು ಆಹ್ವಾನ ಮಾಡಿದಿರಿ. ಯಾರನ್ರಿ ನೀವು ಆಹ್ವಾನ ಮಾಡಿದ್ದು? ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತಹ ವಿಷಯ ಏನು? ಪಕ್ಷಕ್ಕಾದ್ರೂ ಒಳ್ಳೇದಾಕತ್ತೆ ಅನ್ನೋದು. ಏನು ಮಾಡ್ತಾ ಇದ್ದೀರಾ ನೀವು ರಾಜಕೀಯ ಇದನ್ನ? ಈ ವಿಷಯದಲ್ಲಿ ಬೈಲಹೊಂಗಲ ನಾಡಿನ ಜನತೆ ಕಿತ್ತೂರು ಚೆನ್ನಮ್ಮಗೆ ಆಗಿರ್ತಕ್ಕಂಥ ಈ ಅಪಮಾನವನ್ನು ವಿರೋಧ ಮಾಡಬೇಕು. ಇದ್ರ ಬಗ್ಗೆ ಪ್ರೊಟೆಸ್ಟ್ ಆಗಬೇಕು. ಇನ್ನೊಂದು ಸಲ ವಿಜೃಂಭಣೆಯಿಂದ ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಬೇಕು. ನಿಮ್ಮ ಸರ್ಕಾರದಿಂದ ಮಾಡಲಿಕ್ಕೆ ಆಗದಿದ್ರೆ ಏನಾಯ್ತು, ಸಾರ್ವಜನಿಕರಿಂದ ಮಾಡುವಂಥ ಕೆಲಸ ಆಗಬೇಕು. ಇದನ್ನು ವಿರೋಧ ಮಾಡುವಂಥ ಕೆಲಸ ಆಗಬೇಕು. ನೀವೇನಾರು ಬಂದದ್ದನ್ನೆಲ್ಲ ಎಲ್ಲ ಮಾಡ್ತೀರಿ, ಕೆಲಸ ಮಾಡಿದ ಕೂಡಲೇ ಅದನ್ನು ಉದ್ಘಾಟನೆ, ನೀವೇನಾರು ಉಳಿದದನ್ನು ಹಾಳಾಗಿ ಹೋಗ್ರಿ. ಕಿತ್ತೂರು ಚೆನ್ನಮ್ಮನ ಸಮಾಧಿ ವಿಷಯದಲ್ಲಿ ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋದಿಲ್ಲ ಅಂತಂದ್ರೆ ನಾಚಿಕೆ ಬರೋದಿಲ್ಲ ನಿಮಗೆ? ಸರ್ಕಾರಕ್ಕೆ ಕೆಟ್ಟ ಹೆಸರಲ್ಲ ಇದು? ಇದೇ ಒಂದು ಸಂಗೊಳ್ಳಿ ರಾಯಣ್ಣನ ಕೆಲಸ ಆಗಿದ್ರೆ, ಅಂಬೇಡ್ಕರ್ ಅವ್ರ ಕೆಲಸ ಆಗಿದ್ರೆ, ವಾಲ್ಮೀಕಿ ಸಮಾಜದ ಕೆಲಸ ಆಗಿದ್ರೆ ಹಿಂಗೆ ಕಾಡಿಂದ ಉದ್ಘಾಟನೆ ಮಾಡ್ತಿದ್ರ ನೀವು? ಈ ಸಮಾಜದ ಕೆಲಸ ಬಂತಂದ್ರೆ ಇದಕ್ಕೇನು ಇದು ಬೆಲೆನೇ ಇಲ್ಲ. ಅದಕ್ಕೆ ಮಾನ್ಯ ಶಾಸಕರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಕಿತ್ತೂರು ಚೆನ್ನಮ್ಮಗೆ ಮಾಡಿದಂಥ ಅಪಮಾನ, ಜಗಜ್ಯೋತಿ ಬಸವೇಶ್ವರ ಅವರಿಗೆ ಮಾಡಿದಂಥ ಅಪಮಾನ ನಿಮ್ಮನ್ನು ಬಿಡುವುದಿಲ್ಲ. ಇದು ಯಾವಾಗ ನಿಮ್ಮನ್ನು ಕಾಡ್ತೈತೋ ಗೊತ್ತಿಲ್ಲ. ಒಳ್ಳೆ ಪ್ರಸಂಗದೊಳಗನ ನಿಮಗೆ ಇದು ಕೈ ಕೊಡ್ತೈತಿ. ಆದರೂ ಸಹಿತ ನಾನು ಇನ್ನೊಂದು ಸಲ ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ. ಈ ಸಮಾಜದ ಬಗ್ಗೆ ಭಾಳ ಗೌರವದಿಂದ ನೀವು ಕೆಲಸ ಮಾಡೋದನ್ನು ಕಲೀರಿ. ಸಾರ್ವಜನಿಕ ದುಡ್ಡಿನಿಂದ ನೀವು ಕೆಲಸ ಮಾಡಿದಿರಲ್ಲ, ಅದ್ರ ಉದ್ಘಾಟನೆ ಮಾಡೋ ಟೈಮ್ನಾಗ ನೀವು ಎಲ್ಲರನ್ನೂ ಕರಿಬೇಕು. ಈಗ ಕರೀದಿಲ್ಲ, ನೀವು ನಿಮ್ಮಟ್ಟಿಗೆ ನೀವೇ ಮಾಡ್ತೀರಿ ಅಂತಂದ್ರೆ ಆ ಕೆಲಸದಲ್ಲಿ ಏನೋ ಅವ್ಯವಹಾರ ಆಗಿದೆ ಅನ್ನೋವಂಥ ಸಂದೇಹ ಎಲ್ಲರಿಗೂ ಬರ್ತದೆ. ಅದು ತನಿಖೆ ಆಗಬೇಕು. 5 ಕೋಟಿ ರೂಪಾಯಿ ಕೆಲಸ ಇಲ್ಲಿ ಆಗಿದೆ ಏನು ಅನ್ನುವಂಥದ್ದು ತನಿಖೆನೂ ಆಗಬೇಕು. ನೀವು ಅಧಿಕಾರಿಗಳಷ್ಟೇ ಮಾಡ್ಕೊಂಡು ಏನು ಬೇಕಾದ್ರೆ ಮಾಡ್ಕೊಂಡು ಹೋದ್ರೆ ನಡೆಯೋದಿಲ್ಲ. ಇಲ್ಲಿ ಕಿತ್ತೂರು ಚೆನ್ನಮ್ಮನ ಉತ್ಸವ ಆಗತ್ತೆ, ಸಂಗೊಳ್ಳಿ ರಾಯಣ್ಣನ ಉತ್ಸವ ಆಗತ್ತೆ, ಅಮಟೂರು ಬಾಳಪ್ಪನ ಉತ್ಸವ ಆಗತ್ತೆ, ಬೆಳವಡಿ ಮಲ್ಲಮ್ಮನ ಉತ್ಸವ ಆಗತ್ತೆ. ಪ್ರತಿ ಉತ್ಸವದಲ್ಲಿಯೂ ಸಹಿತ ನೀವೇ ಅಧಿಕಾರಿಗಳೇ ಮಾಡೋದು. ಸಾರ್ವಜನಿಕರಿಗೆ ಎಲ್ಲಿ ಅವಕಾಶ ಕೊಟ್ಟಿದ್ದೀರಿ ಅಲ್ಲಿ ನೀವು? ಯಾವ ಪ್ರಮಾಣದಲ್ಲಿ ಅಲ್ಲಿ ದುಡ್ಡು ಫುಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ವಿಚಾರ ಬೇಡ. ಸಾರ್ವಜನಿಕ ಹಣ ದುರ್ಬಳಕೆ ಆಗಬಾರ್ದು, ದುಂದು ವೆಚ್ಚನೂ ಆಗಬಾರ್ದು. ಅದಕ್ಕಾಗಿ ನಾವು ಮಾಧ್ಯಮದವರು ಈ ವಿಷಯವನ್ನು ಸಡಲು ಬಿಡುವುದಿಲ್ಲ. ಅದಕ್ಕಾಗಿ ದಯಮಾಡಿ ಇನ್ನೊಂದು ಸಲ ಪಬ್ಲಿಕ್ಕಾಗೆ ಈ 5 ಕೋಟಿ ರೂಪಾಯಿ ಕೆಲಸವನ್ನು ಮಾಡಿದಿರಲ್ಲ, ನೀವು ಮಾಡಿದ ಕೆಲಸವನ್ನು ಜನರಿಗೆ ತೋರಿಸುವಂಥ ಕೆಲಸ ಮಾಡ್ರಿ. ಯಾವ ಕೆಲಸ ಆದ ನಂತರ ಅದ್ರ ಬಗ್ಗೆ ನೀವು ಅದ್ರ ಗುಣಮಟ್ಟವನ್ನು ವಿಚಾರ ಮಾಡಿದಿರಿ? ಪೂಜೆಗೆ ಹೋಗ್ತೀರಿ ಅಷ್ಟೇ, ಆಮೇಲೆ ಕೆಲಸ ಮುಗಿದ ಮೇಲೆ ಯಾವ ಗುಣಮಟ್ಟ ಯಾವ ರೀತಿ ಆಗಿದೆ ಅನ್ನೋದನ್ನು ಎಲ್ಲಿ ಪರೀಕ್ಷೆ ಮಾಡಿದಿರಿ? ಕೆಟ್ಟ ಕೆಲಸ ಮಾಡಿದವ್ರ ಮೇಲೆ ಯಾವ ಶಿಕ್ಷೆ ಮಾಡಿದಿರಿ ನೀವು ನಿಮ್ಮ ಮತಕ್ಷೇತ್ರದಲ್ಲಿ? ನೀವು ಇಂಥ ವಿಷಯದಲ್ಲಿ ಮತ್ತೆ RTIದಲ್ಲಿ ಏನಾದರೂ ಒಂದು ಕೇಳಕ್ಕೆ ಬಂದರೆ ಅದಕ್ಕೆ ಮೊಟಕುಗೊಳಿಸುವಂಥ ಕೆಲಸ ಮಾಡ್ತೀರಿ ನೀವು. ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ಅನ್ನು ಸಹಿತ ಅದನ್ನು ಕಡಿತಗೊಳಿಸುವಂಥ ಕೆಲಸಕ್ಕೆ ನೀವು ಇದರಲ್ಲಿ ಸದನದಲ್ಲಿ ಮಾತಾಡ್ತೀರಿ. ಆದರೆ ಒಳ್ಳೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ಎಲ್ಲಿ ಮಾತಾಡಿದಿರಿ? ಇದೇ ಮಲಪ್ರಭಾ ನದಿಗೆ ಇರ್ತಕ್ಕಂಥ 11 ಶಾಖವಲ್ಲುಗಳು 33 ವರ್ಷದಿಂದ ಬಂದದಾವಲ್ಲ, ಅವಕ್ಕೆ 149 ಕೋಟಿ ರೂಪಾಯಿ ಮಂಜೂರಾಗೈತಿ, ಟೆಂಡರ್ ಆಗೈತಿ, ಅಗ್ರಿಮೆಂಟ್ ಆಗೈತಿ. ಕೆಲಸ ಯಾಕೆ ಚಾಲು ಆಗೋಲ್ತದ್ದು? ಇಷ್ಟೆಲ್ಲ ಆದ್ಮೇಲೆ ಕೆಲಸ ಯಾಕೆ ಚಾಲು ಆಗ್ತಾ ಇಲ್ಲ? ಅದಕ್ಕೆ ಯಾರು ಹೊಣೆ? ನಿಮ್ಮ ಮತಕ್ಷೇತ್ರ ಅಲ್ಲ? ಎಲ್ಲ ಬಂದಾಗ ನಮ್ಮದು ಮತಕ್ಷೇತ್ರ ಅಂತೀರಲ್ಲ, ಇಂಥದ್ದು ಬಂದರೆ ಯಾಕೆ ಮಾತಾಡೋದಿಲ್ಲ? ಅದಕ್ಕಾಗಿ ನಾವು ಶಾಸಕರು ಮಾಡುವಂಥ ಎಲ್ಲ ಕೆಲಸದ ಬಗ್ಗೆನೂ ಸಹಿತ ನಿಗಾ ಇಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ಕಿತ್ತೂರು ಚೆನ್ನಮ್ಮಗೆ ಮಾಡಿದಂಥ ಅಪಮಾನ ಇದು ಸಣ್ಣದಲ್ಲ. ಇದಕ್ಕೆ ಯಾವಾಗ ನಿಮಗೆ ಪ್ರತಿಕ್ರಿಯೆ ಬರಬೇಕನ್ನೋದು ಬಂದೈತಿರ್ತೈತಿ. ನೋಡ್ಕೊಡ್ರಿ ನೀವು. ಅಲ್ಲಿ ಬಸವೇಶ್ವರ ಉದ್ಯಾನವನದಲ್ಲಿ ಮಾಡಿದಂಥ ಸ್ವಿಮ್ಮಿಂಗ್ ಫೌಂಡ್ರಿ, ಎಂಥ ಅಭಿವೃದ್ಧಿ ಕೆಲಸ ಮಾಡಿದಿರಿ ನೀವು. ನಾಚಿಕೆ ಬರೋದಿಲ್ಲ ನಿಮಗೆ? ಸ್ವಿಮ್ಮಿಂಗ್ ಫೌಂಡ್ ಹಾಕ್ತಾರೇನ್ರಿ ಅಲ್ಲಿ? ಎಂಥ ಅನುಭವಿಕ ರಾಜಕಾರಣಿ ರೀ ನೀವು. ಎಷ್ಟು ಸಲ MLA ಆಗಿದ್ರಿ, ಎಷ್ಟು ಸಲ MLC ಆಗಿದ್ರಿ.
ನಿಮ್ಮ ಖಾನ್ದಾನ ಪೂರ್ತಿ 65 ವರ್ಷ ಆಳಿದೆ ಅಲ್ರಿ ಬೈಲುಂಗಲ್ಲ. ನೀವು ಮಾಡಿದ್ದೇನು ಬೈಲುಂಗಲ್ಕ? ಅದಕ್ಕಿಷ್ಟು ಹೇಳ್ತಾ ಈ ಒಂದು ಕಿತ್ತೂರು ಚೆನ್ನಮ್ಮನ ಸಮಾಧಿಯ ಉದ್ಘಾಟನೆಯಲ್ಲಿ ಇವರು ಕಳ್ಳತನದ ಉದ್ಘಾಟನೆಯನ್ನೇನು ಮಾಡಿದಾರೆ ಅದನ್ನು ಈ ಒಂದು ಸಮಾಜ, ಪಂಚಮಸಾಲಿ ಸಮಾಜ ಇದನ್ನು ಖಂಡಿಸ್ತಿದೆ. ಇದ್ರ ಬಗ್ಗೆ ಪ್ರೊಟೆಸ್ಟ್ ಆಗುವಂಥ ಕೆಲಸ ಆಗ್ತಾ ಇದೆ ಇನ್ನು ಮುಂದೆ ಅಂತೇಳಿ ಹೇಳ್ತಾ ನಾನು ಮತ್ತೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.